ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರು, ಕಾಸರಗೋಡಿನ ಪ್ರಸಿದ್ಧ ನ್ಯಾಯವಾದಿಗಳಾದ ಶ್ರೀ ಐ.ವಿ. ಭಟ್ ಅವರಿಗೆ ನಮಿಸುತ್ತಾ, ಹಿರಿಯರಾದ ಡಾಕ್ಟರ್ ಬಿ.ಎಸ್. ರಾಯರಿಗೂ ನಮಸ್ಕರಿಸುತ್ತಾ, ಪ್ರಶಾಂತಿ ವಿದ್ಯಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳೇ, ಈ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಮತ್ತು ಎಲ್ಲ ವಿದ್ಯಾರ್ಥಿಗಳೇ, ವೇದಿಕೆ ಉಪಸ್ಥಿತರಿರುವಂಥ ಈ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಆತ್ಮೀಯ ಬಂಧುಗಳೇ, ನಾನು ಬಾಯಾರು ನನ್ನ ಹುಟ್ಟೂರು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ನಾನು ಹುಟ್ಟಿದ್ದು ಮಂಗಳೂರಲ್ಲಿ, ಅಂದರೆ ಆಸ್ಪತ್ರೆಯಲ್ಲಿ. ಹುಟ್ಟಿದ ನಂತರ ಮೊದಲು ಹೋದ್ದು ಕೈರಂಗಳಕ್ಕೆ, ಅಂದರೆ ನನ್ನ ಅಜ್ಜನ ಮನೆಗೆ. ಆಮೇಲೆ ನನ್ನ ತಂದೆಯವರ ಊರು ಬಾಯಾರು, ಕನಗಳ ನಮ್ಮ ಮನೆ. ಆ ನಿಟ್ಟಿನಲ್ಲಿ ನಾನು ಖಂಡಿತವಾಗಿಯೂ ಬಾಯಾರಿನವನೇ. ನನ್ನ ಬಾಲ್ಯದ ವಿದ್ಯಾಭ್ಯಾಸ ನಾನು ಸ್ವಲ್ಪ ದಿನಗಳ ಕಾಲ ಗಾಳಿಯಡಿಕ ಶಾಲೆಯಲ್ಲಿ ಮಾಡಿದ್ದೇನೆ. 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಗಾಳಿಯಡಿಕ ಶಾಲೆಯಲ್ಲಿ ನನ್ನ ಹೆಸರು ದಾಖಲಾಗಿತ್ತು. 1ನೇ ಕ್ಲಾಸಿಗೆ ನಾನು ಕೆಲವು ದಿನ ಗಾಳಿಯಡಿಕ ಶಾಲೆಗೆ ಹೋಗಿದ್ದೆ. ಆದರೆ ನನ್ನ ವಿದ್ಯಾಭ್ಯಾಸ ನಂತರ ಕೈರಂಗಳದಲ್ಲಿ ನನ್ನ ಅಜ್ಜನ ಮನೆಯಿಂದ ನಾನು ಶಾಲೆಗೆ ಹೋಗ್ತಾ ಇದ್ದೆ. ಪ್ರಾಥಮಿಕ ಶಿಕ್ಷಣ ಕೈರಂಗಳದಲ್ಲಿ ಮತ್ತು ನನ್ನ ಹೈಸ್ಕೂಲ್ ಶಿಕ್ಷಣ ಕುರ್ನಾಡು, ಅಂದರೆ ಅಜ್ಜನ ಮನೆಯಲ್ಲೇ ಹೋಗ್ತಾ ಅಲ್ಲಿ ಬಾಲ್ಯವನ್ನು ಕಳೆದವ. ಆದರೆ ಪ್ರತಿ ರಜೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದೆ. ಇಲ್ಲಿಯ ಬಹಳಷ್ಟು ಜನರನ್ನು ನನಗೆ ಆಗಿಂದಲೇ ಪರಿಚಯದವರು. ಈಗ ನನ್ನ ಚಿಕ್ಕ ತಂದೆ ವೃತ್ತಿಯಲ್ಲಿ ವಕೀಲರಾಗಿದ್ದರು, ಕೃಷ್ಣ ಭಟ್ ಅಂತ. ಅವರು ಕೂಡ ರಜೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದರು. ಅವರಿಗೂ ಶನಿವಾರ ಮತ್ತು ಭಾನುವಾರಗಳಲ್ಲಿ ರಜೆ ಇತ್ತು. ಹಾಗೂ ಸಾಮಾನ್ಯವಾಗಿ ಶಾಲೆಗಳಿಗೆ ಮತ್ತು ಕೋರ್ಟ್ಗಳಿಗೆ ಒಟ್ಟೊಟ್ಟಿಗೆ ರಜೆಗಳಿರುವ ಕಾರಣ ಆ ರಜಾ ಸಮಯದಲ್ಲಿ ಅವರು ಇಲ್ಲಿ ಬರ್ತಾ ಇದ್ದರು. ಅವರೊಂದಿಗೆ ಅವರು ಬ್ಯಾಡ್ಮಿಂಟನ್ ಆಡಲಿಕ್ಕೆ ಮುಳಿಗದ್ದೆಗೆ ಬರ್ತಾ ಇದ್ದರು. ಅವರೊಟ್ಟಿಗೆ ನಾನು ಹೋಗ್ತಾ ಇದ್ದೆ. ನಾನು ಆಡಲಿಕ್ಕಲ್ಲ, ನಾನು ಚಿಕ್ಕ ಬಾಲ್ ಎತ್ತಿ ಕೊಡಲಿಕ್ಕೆ ಮಾತ್ರ. ಅಲ್ಲಿ ಬಹಳಷ್ಟು ಜನ ಹಿರಿಯರು, ಈಗ ದಿವಂಗತರಾದ ಚಿಪ್ಪಾರ್ ಕೃಷ್ಣ ಬಲ್ಲಡ್ರು ಅಲ್ಲಿ ಒಳ್ಳೆ ಬ್ಯಾಡ್ಮಿಂಟನ್ ಆಟಗಾರರಾಗಿದ್ದರು. ಪುರ್ವೇರಿ ಎಸ್ ಮಾಸ್ಟರ್ ಅವರು ಕೂಡ, ಎಸ್ ನಾರಾಯಣ ಭಟ್ರು ಅವರು ಕೂಡ ಅಲ್ಲಿ ಬ್ಯಾಡ್ಮಿಂಟನ್ ಆಡಲಿಕ್ಕೆ ಬರ್ತಾ ಇದ್ದವರು. ಹೀಗೆ ಸುಬ್ರಾಯ ಮಾಸ್ಟರ್, ಹೀಗೆ ಭಾಳಷ್ಟು ಜನ ಹಿರಿಯರದು ನನಗೆ ಅಲ್ಲಿಂದ ಪರಿಚಯ ಇದೆ. ಆಮೇಲೆ ರಜಾ ದಿನಗಳಲ್ಲಿ ಕೂಡ ಒಡನಾಟ ಇಟ್ಟುಕೊಂಡಿದ್ದೆ. ನಂತರದ ದಿನಗಳಲ್ಲಿ ನನಗೆ ಈ ಬಾಯಾರಿನ ಒಡನಾಟ ಸ್ವಲ್ಪ ಕಡಿಮೆ ಆಯಿತು. ನಾನು ಕೈರಂಗಳದ ಅಂತ ಅಲ್ಲಿ ಪರಿಗಣಿಸಲ್ಪಟ್ಟೆ. ಅಲ್ಲಿಂದಲೇ ಶಾಲೆಗೆ ಮತ್ತು ಹೈಸ್ಕೂಲಿಗೆ ಹೋದ್ದರಿಂದ ಮತ್ತು ಅಲ್ಲಿನ ನಂತರ PUC ಮಂಗಳೂರಲ್ಲಿ ಆಯಿತು. ಆಮೇಲೆ ಇಂಜಿನಿಯರಿಂಗ್ ಪದವಿಯನ್ನು ನಾನು ಪಡೀಲಿಕ್ಕೆ ಮೈಸೂರು ಮತ್ತು ಹಾಸನಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಹೋದೆ. ಆದರೆ ಈ ಬಾಯಾರು ಮತ್ತು ಕಾಸರಗೋಡು ಜಿಲ್ಲೆಯ ಸಂಪರ್ಕ ಮತ್ತು ಇದು ನನಗೆ ಸದಾಕಾಲ ಇತ್ತು. 1974-75ರಲ್ಲಿ ನನಗೆ ಪ್ರಥಮ ಬಾರಿಗೆ ನಾನು ಎಡನೀರು ಮಠಕ್ಕೆ ಹೋದವ. ಪೂಜ್ಯ ಈಗ ಬ್ರಹ್ಮೈಕ್ಯರಾದ ಪೂಜ್ಯ ಕೇಶವಾನಂದ ಭಾರತೀ ಸ್ವಾಮಿಗಳವರ
ಅನುಗ್ರಹಕ್ಕೆ ನಾನು ಆವಾಗಿಂದ ಪಾತ್ರನಾದವ. ಅದು ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆದರೆ ನನ್ನ ಇಂಜಿನಿಯರಿಂಗ್ ಆದ ಮೇಲೆ ನಾನು 81ರಲ್ಲಿ ಉದ್ಯೋಗಕ್ಕೆ, ಸರ್ಕಾರಿ ಉದ್ಯೋಗಕ್ಕೆ ಕರ್ನಾಟಕ ಸರ್ಕಾರದಲ್ಲಿ RTO ಆಗಿ ಸೇರಿದೆ. ಆ ಸಮಯದಲ್ಲಿ ನನ್ನನ್ನು ಆಶೀರ್ವದಿಸಿ ನನಗೆ ಪೂರ್ಣ ಸಹಾಯವನ್ನು ಮಾಡಿದವರು ಪೂಜ್ಯ ಕೇಶವಾನಂದ ಭಾರತೀ ಸ್ವಾಮಿಗಳವರು. ಆ ಕಾರಣದಿಂದ ಕೂಡ ನಾನು ಕಾಸರಗೋಡಿನ ಋಣವನ್ನು ಖಂಡಿತ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಪೂಜ್ಯ ಸ್ವಾಮೀಜಿಯವರ ಶಿಷ್ಯನಾಗಿ ಎಡನೀರು ಮಠಕ್ಕೆ ಆಗಾಗ ಬರ್ತಾ ಇದ್ದೆ. ಬಹುಶಃ ಬಾಯಾರಿಗೆ ಬಂದದಕ್ಕಿಂತ ಜಾಸ್ತಿ ನಾನು ಎಡನೀರಿಗೆ ಹೋಗ್ತಾ ಇದ್ದೆ. ನಾನು ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ಹಲವು ಹುದ್ದೆಗಳಲ್ಲಿ ಸಾರಿಗೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದೆ. 2002ರಲ್ಲಿ ನಾನು ಸುದೀರ್ಘ ಹೋರಾಟದ ನಂತರ IAS ಪದವಿಗೆ ಆಯ್ಕೆಯಾದೆ. ನನಗೆ 1992ರಿಂದ ಅನ್ವಯವಾಗುವಾಗ ಸೀನಿಯಾರಿಟಿ ಸಿಕ್ಕಿ IAS ಪದವಿ ಕೂಡ ಸಿಕ್ಕಿದೆ. ಇದಕ್ಕೆ ಪೂಜ್ಯ ಕೇಶವಾನಂದ ಭಾರತೀ ಸ್ವಾಮಿಗಳ ಆಶೀರ್ವಾದ ಮತ್ತು ಶೃಂಗೇರಿ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಆಶೀರ್ವಾದವೇ ಕಾರಣ. ಇಬ್ಬರು ಸ್ವಾಮಿಗಳು ನನ್ನನ್ನು ಸಂಪೂರ್ಣವಾಗಿ ಅನುಗ್ರಹಿಸಿದ್ದಾರೆ. IASಗೆ ಸೇರಿದ ಮೇಲೆ ನಾನು ಸರ್ಕಾರಿ ಕೆಲಸದಲ್ಲಿ ಜಿಲ್ಲಾಧಿಕಾರಿಯಾಗಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸಿದ್ದೇನೆ. ಸರ್ಕಾರಿ ಸೇವೆಯಲ್ಲಿ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ಕೆಲಸಗಳನ್ನು ಮಾಡಲಿಲ್ಲ ಅಂತ ಹೇಳುವ ಧೈರ್ಯ ನನಗಿದೆ. ಯಾಕೆಂದರೆ ನನ್ನ ಮೇಲೆ ಹಲವಾರು ಆಪಾದನೆಗಳು ಬಂದಿದೆ. ನಾನು ಅದನ್ನೆಲ್ಲ ಫೇಸ್ ಮಾಡಿದ್ದೇನೆ. ಆದರೆ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ಕೆಲಸಗಳನ್ನು ಮಾಡದ ಕಾರಣ ಯಾವುದೇ ಸಂಕಷ್ಟಕ್ಕೆ ಸಿಲುಕಲಿಲ್ಲ. ಆದರೆ ಸಾಮಾಜಿಕ ಜೀವನದಲ್ಲಿ ಕೆಲವು ತಪ್ಪು ನಿರ್ಧಾರ ಅಂತ ಹೇಳೋದಿಲ್ಲ, ವಿಷಯ ಸರಿ ಇರ್ಬೋದು, ಆದರೆ ನನಗೆ ಅನಗತ್ಯವಾದಂಥ ಕೆಲವು ನಿರ್ಧಾರಗಳನ್ನು ನಾನು ತಗೊಂಡಿದ್ದೇನೆ. ಆದರೆ ನಿರ್ಧಾರ ತಗೊಳ್ಳೋ ಸಮಯದಲ್ಲಿ ಅದು ಅನಗತ್ಯ ಅಂತ ಕಾಣಲಿಲ್ಲ. ನಂತರ ಸುಮ್ಮನೆ ಈ ವಿಚಾರಕ್ಕೆ ನಾನು ಇನ್ವಾಲ್ವ್ ಆಗಬಾರ್ದಿತ್ತು ಅಂತ ಕಂಡಂಥ ಕೆಲವು ಪ್ರಕರಣಗಳು ಇದೆ. ಬೇರೇನಲ್ಲ, ಅದರಿಂದಾಗಿ ಬಹಳಷ್ಟು ವಿರೋಧಿಗಳನ್ನು ನಾನು ಕಟ್ಟಿಕೊಂಡಿದ್ದೇನೆ. ನನ್ನ ನಿಲುವಿನಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಆದರೆ ಅನಗತ್ಯವಾಗಿ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ವಿರೋಧಿಗಳ ಸಂಖ್ಯೆ ಜಾಸ್ತಿ ಆದ ಕೂಡಲೇ ನಮ್ಮ ಬಗ್ಗೆ ಅಪಪ್ರಚಾರವು ಜಾಸ್ತಿ ಆಗ್ತದೆ. ಅದನ್ನೆಲ್ಲ ಫೇಸ್ ಮಾಡಿದವ ನಾನು. ಹಾಗಾಗಿ ಕೆಲವು ಸಾರಿ ಯೋಚನೆ ಮಾಡುವಾಗ ಈ ವಿಷಯ ನನಗೆ ಯಾಕೆ ಬೇಕಿತ್ತು ಅಂತ ಕೆಲವು ಸಂದರ್ಭದಲ್ಲಿ ಕಾಣ್ತಾ ಇದೆ. ಯಾಕೆಂದರೆ ಬಹಳಷ್ಟು ಜನ ತಮಗೆ ಏನು ತಮ್ಮ ಮನಸ್ಸಲ್ಲಿದ್ದರೂ ಮೌನವಾಗಿ ಇರ್ತಾರೆ. ಯಾವುದೇ ವಿಷಯದಲ್ಲಿ ಬಹಿರಂಗವಾಗಿ ಕಾಣಿಸಿಕೊಳ್ಳುವುದಿಲ್ಲ. ನಾನು ಕಾಣಿಸಿಕೊಂಡವ ಅಲ್ಲ, ಆದರೆ ಕೆಲವರು ಆಂಜನೇಯನನ್ನು ಹುರಿದುಂಬಿಸಿದಾಗ ನನ್ನನ್ನು ಹುರಿದುಂಬಿಸಿದರು. ಅದು ತಪ್ಪು ನಿರ್ಧಾರ ಅಂತ ಹೇಳೋದಕ್ಕಿಂತ ನನಗೆ ಬೇಕಿರಲಿಲ್ಲ ಅಂತ ಹೇಳುವಂಥ ಒಂದು ಮನಸ್ಥಿತಿಯಲ್ಲಿ ನಾನು ಇದ್ದೆ. ಸರ್ಕಾರಿ ಸೇವೆಯಲ್ಲಿ ಇರುವಾಗಲೇ ಈ ಯಕ್ಷಗಾನದ ಮೇಲೆ ವಿಶೇಷವಾದ ಆಸಕ್ತಿ. ಅಲ್ಲಿಯೂ ಕೆಲವರು ಹುರಿದುಂಬಿಸಿ 2006-07ರಲ್ಲಿ ಯಕ್ಷಗಾನ ಮೇಳವನ್ನು ಆರಂಭಿಸುವಂಥ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡೆ. ಯಾಕೆಂದರೆ ಯಕ್ಷಗಾನದ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ಅಲ್ಲ, ಯಕ್ಷಗಾನ ಮೇಲೆ ಪ್ರೀತಿ ಇದೆ. ಆದರೆ ಆ ಕಲೆಯಲ್ಲಿ ಅತಿ ಹೆಚ್ಚಾಗಿ ಆಸಕ್ತಿಯನ್ನು ತೋರಿಸಿ ಮೇಳವನ್ನು ಆರಂಭಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ದರಿಂದ ಅಲ್ಲಿಯೂ ವಿರೋಧಿಗಳನ್ನು ಕಟ್ಟಿಕೊಂಡೆ. ಯಾಕೆಂದರೆ ಅನಗತ್ಯವಾಗಿ ಕೆಲವು ನಿರ್ಧಾರಗಳಿಂದಾಗಿ ನಾನು ವಿರೋಧಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಹೋದೆ. ವಿರೋಧಿಗಳು ಅಂತ ಹೇಳಿದರೆ ನಮ್ಮನ್ನು ಎದುರು ಬದುರು ಬಡೀಲಿಕ್ಕೆ ಬರುವಂಥ ವಿರೋಧಿಗಳಲ್ಲ, ಹಿಂದಿನಿಂದ ಸುಮ್ಮನೆ
ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥ ವ್ಯಕ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡೆ. ಮತ್ತು ಯಾವಾಗಲೂ ಇದು ಹುಲಿ ಸವಾರಿ ಮಾಡಿದಾಗೆ ಒಮ್ಮೆ ಏರಿಯಾಗಿದೆ, ಇನ್ನು ಇಳಿದರೆ ಸ್ವಲ್ಪ ಕಷ್ಟ ಅಂತ ಹೇಳೋದ್ರಿಂದ ಈಗ 18 ವರ್ಷಗಳ ಕಾಲ ಅದು ನಡೀತಾ ಬಂದಿದೆ. ಇನ್ನೊಂದು 2 ವರ್ಷ ಆಗೋದು ನಿಲ್ಲಿಸಲಿಕ್ಕೊಂದು ಅವಕಾಶ ಇದೆ. ಕೋವಿಡ್ ಟೈಮಲ್ಲಿ ನಿಲ್ಲಿಸುವಂಥ ಒಂದು ಅವಕಾಶ ಇತ್ತು, ಆದರೆ ನಾನು ನಿಲ್ಲಿಸಲಿಲ್ಲ. ನಮ್ಮ ಪೂಜ್ಯ ಗುರುಗಳ ಆ ಸಮಯದಲ್ಲಿ ನಿಲ್ಲಿಸಿಬಿಟ್ಟಿದ್ದಾರೆ. 15 ವರ್ಷ ಸರಿಯಾದ ಸಮಯಕ್ಕೆ ನಿಲ್ಲಿಸಿದ್ರು. ನಾವು ಕೂಡ ನಿಲ್ಲಿಸಬೇಕಿತ್ತು, ಏನೋ ನಿಲ್ಲಿಸುವಂಥ ಅವಕಾಶ ತಪ್ಪಿ ಹೋಯಿತು. ನನಗೆ ಕಲೆಯ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ನಾನು ಆ ಕಲೆಯನ್ನು ಅತ್ಯಂತ ಹೆಚ್ಚಾಗಿ ಪ್ರೀತಿಸ್ತೇನೆ. ಆ ಕಲೆಯ ಕಲಾವಿದರನ್ನು ಕೂಡ ಅತ್ಯಂತ ಹೆಚ್ಚಾಗಿ ಪ್ರೀತಿಸ್ತೇನೆ ಮತ್ತು ಬಹಳ ಉತ್ತಮ ಕಲಾವಿದರನ್ನು ಸದಾ ಗೌರವಿಸ್ತೇನೆ. ಆದರೆ ಎಲ್ಲ ಕಲಾವಿದರು ಒಂದೇ ಥರ ಇಲ್ಲದ ಕಾರಣ ಕೆಲವು ಸಲ ಈ ಕಹಿ ಅನುಭವಕ್ಕೆ ಕಾರಣವಾಗ್ತದೆ. ಅದು ಕೂಡ ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು, ಯಕ್ಷಗಾನಕ್ಕೆ ಸಂಬಂಧಿಸಿದ ಹಾಗೆ. ಆಮೇಲೆ 2018ರಲ್ಲಿ ನಾನು KPSCಯ ಚೇರ್ಮನ್ ಆಗಿ ಸರ್ಕಾರಿ ಸೇವೆಯಿಂದ ನಿವೃತ್ತನಾದೆ. ನಿವೃತ್ತನಾದ ಮೇಲೆ ಬೇರೆ ಉದ್ಯೋಗಕ್ಕೆ ಯಾವುದಕ್ಕೂ ಹೋಗಿರಲಿಲ್ಲ. ಈಗ ಕಳೆದ ವರ್ಷ ನವೆಂಬರಲ್ಲಿ, ಅಂದರೆ 2023 ನವೆಂಬರಲ್ಲಿ ಮತ್ತೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯನಾಗಿ ಸರ್ಕಾರ ಸೇವೆಗೆ ನೇಮಕಗೊಂಡಿದ್ದೇನೆ. ಈಗ ಅದರ ಅಧ್ಯಕ್ಷರು ಲೋಕಪಾಲರಾಗಿ ಹೋದ ಕಾರಣ ಹಂಗಾಮಿ ಅಧ್ಯಕ್ಷ ಸ್ಥಾನವನ್ನು ಕೂಡ ನಾನೇ ಹೊಂದಿದ್ದೇನೆ. ನಾನು ಬಾಯಾರಿಗೆ ನನ್ನ ಕೊಡುಗೆ ಭಾಳ ಕಡಿಮೆ. ಯಾಕೆಂದರೆ ಹುಟ್ಟೂರಿನಲ್ಲಿ ಈ ಒಂದು ಸನ್ಮಾನ ಅಂತ ಹೇಳಿದ್ರೆ, ನಾನು ಅಭಿನಂದನೆಯನ್ನು ಸ್ವೀಕರಿಸಲಿಕ್ಕೆ ನಾನು ಹುಟ್ಟೂರಿಗೆ ಮಾಡಿದಂಥ ಸೇವೆ ಬಹಳ ಕಡಿಮೆ ಅಂತ ಹೇಳಿದರೆ, ಡಾಕ್ಟ್ರು BS ರಾಯರೊಟ್ಟಿಗೆಲ್ಲ ಕಂಪೇರ್ ಮಾಡಿದರೆ ನಾನು ಈ ಗ್ರಾಮದ ಅಭಿವೃದ್ಧಿಗಾಗಿ ಅಥವಾ ಈ ಗ್ರಾಮದ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡವನಲ್ಲ. ಆದರೂ ಈ ಗ್ರಾಮದ ನನ್ನ ಹಿರಿಯರು ಪ್ರೀತಿಯಿಂದ ಈ ಒಂದು ಅಭಿನಂದನೆಯನ್ನು ನನಗೆ ಹಮ್ಮಿಕೊಂಡಿದ್ದಾರೆ. ನಾನು ಎಳನೀರು ಮಠದಲ್ಲಿ ಪೂಜ್ಯ ಕೇಶವಾನಂದ ಭಾರತೀ ಸ್ವಾಮಿಗಳವರು ನನ್ನನ್ನು ಆಶೀರ್ವದಿಸಿ ಅಲ್ಲಿ ನನ್ನನ್ನು ಆಶೀರ್ವದಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ ಆ ಸನ್ಮಾನವನ್ನು ಸ್ವೀಕರಿಸಿದ್ದೇನೆ. ಇವತ್ತು ಈ ಸನ್ಮಾನವನ್ನು ಸ್ವೀಕರಿಸಿದ್ದೇನೆ. ಇನ್ನು ಮುಂದೆ ಎಲ್ಲಿಯೂ ಸನ್ಮಾನವನ್ನು ಸ್ವೀಕರಿಸುವುದಿಲ್ಲ ಅಂತ ಹೇಳುವ ನಿರ್ಧಾರಕ್ಕೆ ಕೂಡ ಬಂದಿದ್ದೇನೆ. ಯಾಕೆಂದರೆ ಬೇರೆ ಸಭೆಗಳಿಗೆ ಹೋದಾಗ ನಮಗೆ ಏನಾದರೂ ಹಾರಾರ್ಪಣೆಗಳು ಮಾಡಿದರೆ ಸ್ವೀಕರಿಸುವುದಿಲ್ಲ ಅಂತಲ್ಲ, ಆದರೆ ನನಗಾಗಿ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಯಾರು ಹಮ್ಮಿಕೊಂಡ್ರೆ ಖಂಡಿತವಾಗಿ ನಾನು ಅದನ್ನು ಸ್ವೀಕರಿಸುವುದಿಲ್ಲ. ಇದು ಹುಟ್ಟೂರಿನ ಅಭಿನಂದನೆ ಅಂತ ಹೇಳುವ ಒಂದು ನೆಲೆಯಲ್ಲಿ ಮತ್ತು ಈ ಅಭಿನಂದನೆಯನ್ನು ಹಮ್ಮಿಕೊಂಡವರು ಇಲ್ಲಿಯ ಹಿರಿಯರು ಬಹಳಷ್ಟು ಜನ ನನಗೆ ಆತ್ಮೀಯರು. ಆದ್ದರಿಂದ ಅವರ ಪ್ರೀತಿಯನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯವಾಗದೆ ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಪಿದ್ದೇನೆ. ಇಲ್ಲಿ ಪರಿಸರದಲ್ಲಿ ಇತ್ತೀಚೆಗೆ ಮತ್ತೆ ನನಗೆ ಬಹಳಷ್ಟು ಯುವಕರ ಒಂದು ಒಡನಾಟವು ಸಿಕ್ಕಿದೆ. ಅಂದರೆ ಈ ಗ್ರಾಮದ ಯುವಕರ ಒಡನಾಟವು ಸಿಕ್ಕಿದೆ. ರಾಜೇಶ್ ಅವರಿರ್ಬೋದು, ಅವರ ಅಣ್ಣ ಗಣೇಶ್ ಭಟ್ ಅವರಿದ್ದಾರೆ, ಈ ಹತ್ತಿರದ ಜೋಡ್ಕಲ್ಲ ಅರವಿಂದ ಭಟ್ರು, ಇವರೆಲ್ಲ ನಮ್ಮ ಮೇಳದ ಹಿತೈಷಿಗಳು. ಹಾಗೆ ಇಲ್ಲಿ ತಲೆಂಗಾಣದಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಹಿರಿಯರಾದ ಈಶ್ವರ ಭಟ್ರು, ಅವರನ್ನು ಈಚಪ್ಪಣ್ಣ ಅಂತ ನಾವು ಕರೀತೇವೆ, ಅವರು ಕೂಡ ಯಕ್ಷಗಾನದಲ್ಲಿ ಪಾತ್ರವನ್ನು ವಹಿಸ್ತಾ ಇದ್ದವರು. ಸದಾ ನನ್ನ ಹಿತೈಷಿ. ನಾನು ಯಾವಾಗಲೂ ಸಿಕ್ಕಿದಾಗಲೂ ನನ್ನಲ್ಲಿ ಯಕ್ಷಗಾನದ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ದವರು. ಅವರ ತಮ್ಮ ಕೇಶವ ಭಟ್ರು ಅಂತ ಇದ್ದರು, ಅವರು ಕೂಡ ಯಕ್ಷಗಾನದಲ್ಲಿ ಅತ್ಯಂತ ಆಸಕ್ತಿಯನ್ನು ಹೊಂದಿದವರಾಗಿದ್ದರು.
ಈ ಕಾರಣದಿಂದ ನನಗೆ ಯಕ್ಷಗಾನದಲ್ಲಿ ನನ್ನ ಆಸಕ್ತಿ ಹೆಚ್ಚಲಿಕ್ಕೆ ಈ ಬಾಯಾರಿನ ಪರಿಸರದ ಒಂದು ಒಡನಾಟ ಕೂಡ ಒಂದು ಕಾರಣ. ಹಾಗೆಯೇ ಕೈರಂಗದಲ್ಲಿ ಕೂಡ ಯಕ್ಷಗಾನಾಸಕ್ತರು ಬಹಳ ಇದ್ದದರಿಂದ ಯಕ್ಷಗಾನದಲ್ಲಿ ಸ್ವಲ್ಪ ಆಸಕ್ತಿ ಮೂಡಿತು. ಎಡನೀರು ಸ್ವಾಮಿಗಳ ಶಿಷ್ಯನಾದ ಮೇಲೆ ಆ ಆಸಕ್ತಿ ಇನ್ನಷ್ಟು ಹೆಚ್ಚಾಯಿತು. ಈಗಲೂ ಆ ಕಲೆಯ ಮೇಲೆ ಆಸಕ್ತಿ ಇದೆ. ಹಾಗೆ ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೂಡ ನಾನು ಧಾರ್ಮಿಕ ದತ್ತಿ ಆಯುಕ್ತನಾಗಿದ್ದೆ. ಆಗಲೂ ಕೆಲವು ವಿವಾದಗಳು ತಲೆದೋರಿತ್ತು. ಅಂಥ ಸಂದರ್ಭದಲ್ಲಿ ನನಗೆ ತೋರಿದಂತೆ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇನೆ. ಸಾಮಾನ್ಯವಾಗಿ ಜೀವನದಲ್ಲಿ ಈ ಸಾರ್ವಜನಿಕ ಜೀವನದಲ್ಲಿ, ನಾನು ನನ್ನ ಉದ್ಯೋಗದಲ್ಲಿ ಹೇಳುವುದಿಲ್ಲ, ಸಾರ್ವಜನಿಕ ಜೀವನದಲ್ಲಿ ಸದಾ ನಾನೊಬ್ಬ ವಿವಾದಾಸ್ಪದ ವ್ಯಕ್ತಿಯಾಗಿ ಉಳಿದವ. ಬಹುಶಃ ನನಗೆ ಅದರಲ್ಲಿ ಏನು ಬೇಸರ ಇಲ್ಲ. ಯಾಕೆಂದರೆ ನಾನು ಅತ್ಯಂತ ಹೆಚ್ಚು ಪ್ರೀತಿಸುವ ಯಕ್ಷಗಾನ ಕಲೆಯಲ್ಲಿ, ಆ ಕಲೆಯಲ್ಲಿ ಅತ್ಯಂತ ಉನ್ನತಿಯನ್ನು ಪಡೆದ ಶ್ರೀಯುತ ಶೇಣಿ ಗೋಪಾಲಕೃಷ್ಣ ಭಟ್ರು ಕೂಡ ಆ ರಂಗದಲ್ಲಿ ಅತ್ಯಂತ ವಿವಾದಾಸ್ಪದ ವ್ಯಕ್ತಿಯಾಗಿದ್ದವರು. ಅಂದರೆ ನಮ್ಮನ್ನು ಟೀಕಿಸುವವರು ಇದ್ದೇ ಇರ್ತಾರೆ. ನಾವು ಸದಾ ವಿವಾದಗಳಲ್ಲಿ ಕಾಣಿಸಿಕೊಳ್ಬೇಕಾದಂಥ ಪರಿಸ್ಥಿತಿ ಇರ್ತದೆ. ಏನು ಮಾಡದಿದ್ದರೆ ಅಂಥ ವಿವಾದಕ್ಕೆ ನಾವು ಎಡೆ ಮಾಡಿಕೊಡುವುದಿಲ್ಲ. ಸ್ವಲ್ಪ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ ವಿವಾದಗಳಿಗೆ ಅವಕಾಶ ಆಗ್ತದೆ. ಅದರ ಮಟ್ಟಿಗೆ ಯಾವುದೇ ಬೇಸರ ಇಲ್ಲ. ಇನ್ನು ಮುಂದೆಯೂ ಈ ಊರಿನ ಅಂದರೆ ಬಾಯಾರು ಮತ್ತು ಈ ಪರಿಸರದ ಯಾವುದೇ ಕಾರ್ಯಕ್ರಮಗಳಲ್ಲಿ ನಾನು ಖಂಡಿತವಾಗಿಯೂ ಅತ್ಯಂತ ಆಸಕ್ತಿಯಿಂದ ತೊಡಗಿಸಿಕೊಳ್ಳಲಿಕ್ಕೆ ಸಿದ್ಧನಿದ್ದೇನೆ. ಈ ಪರಿಸರದ ಯಾವುದೇ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ನನ್ನನ್ನು ಯಾವುದೇ ಸಂಘ ಸಂಸ್ಥೆಗಳಾಗಲಿ ವ್ಯಕ್ತಿಗಳಾಗಲಿ ಸಂಪರ್ಕಿಸಬಹುದು. ನನ್ನಿಂದ ಆದಂಥ ಸಹಕಾರವನ್ನು ಖಂಡಿತ ನೀಡುತ್ತೇನೆ. ನಿಮ್ಮ ಈ ಒಂದು ಅಭಿನಂದನೆಗಾಗಿ ನಾನು ತಮಗೆ ಚಿರಋಣಿಯಾಗಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಆಶೀರ್ವದಿಸಲಿಕ್ಕೆ ನಾನು ಸದಾಕಾಲ ನಡೆದುಕೊಂಡು ಬರ್ತಾ ಇರುವಂಥ ಎಡನೀರು ಮಠದ ಪೂಜ್ಯ ಸ್ವಾಮೀಜಿಯವರು ಇಲ್ಲಿಗೆ ಆಗಮಿಸಿದ್ದಾರೆ. ಬ್ರಹ್ಮೈಕ್ಯ ಕೇಶವಾನಂದ ಭಾರತಿ ಸ್ವಾಮಿಗಳಂತೆ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ಕೂಡ ನನ್ನನ್ನು ಅತ್ಯಂತ ಆತ್ಮೀಯತೆಯಿಂದ ನೋಡಿಕೊಳ್ತಾ ಬಂದಿದ್ದಾರೆ. ಸದಾಕಾಲ ನನ್ನನ್ನು ಆಶೀರ್ವದಿಸ್ತಾ ಇದ್ದಾರೆ. ನನ್ನ ಒಳಿತನ್ನು ಸದಾ ಹಾರೈಸುವವರು. ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಪೂಜ್ಯ ಸ್ವಾಮೀಜಿಯವರಿಗೂ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಿರಿಯರಾದ ಶ್ರೀ ಐ ವಿ ಭಟ್ರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರು ನನಗಿಂತ ಬಹಳ ಹಿರಿಯರು. ನನ್ನ ತಂದೆಯ ವಕೀಲರಾಗಿದ್ದವರು. ಈ ಬಾಯಾರು ಪರಿಸರದಲ್ಲಿ ನಾನು ಇನ್ನೊಂದು ಕಲಿತುಕೊಂಡದಂದರೆ ಹವ್ಯಕ ಬ್ರಾಹ್ಮಣರ ವ್ಯಾಜ್ಯ. ಎಷ್ಟೊಂದು ಸಣ್ಣ ವಿಷಯಕ್ಕಾದರೂ ಕೂಡ ವ್ಯಾಜ್ಯವನ್ನು ನಡೆಸದಿದ್ದರೆ ಹವ್ಯಕ ಬ್ರಾಹ್ಮಣರು ಆಗೋದಿಲ್ಲ. ಅಂಥ ವ್ಯಾಜ್ಯಗಳನ್ನು ನನ್ನ ತಂದೆಯವರು ನನ್ನ ಹಿರಿಯರು ಕೂಡ ಸಣ್ಣ ಸಣ್ಣ ವಿಷಯಗಳಿಗೆ ವ್ಯಾಜ್ಯಗಳಲ್ಲಿ ತೊಡಗಿಸಿಕೊಂಡಿದ್ದವರು. ಅಂಥ ವ್ಯಾಜ್ಯಗಳಿಗೆ ನನ್ನ ತಂದೆಗೆ ವಕೀಲರಾಗಿದ್ದವರು ಶ್ರೀಯುತ ಐ ವಿ ಭಟ್ರು. ನನ್ನ ತಂದೆಗೆ ಸಮಕಾಲೀನರು. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಅಧ್ಯಕ್ಷತೆಯನ್ನು ವಹಿಸಿ ನನ್ನನ್ನು ಹರಿಸಿದ್ದಕ್ಕಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಿರಿಯರಾದ ಡಾಕ್ಟರ್ ಬಿ ಎಸ್ ರಾಯರು ನಿಜವಾಗಿ ಬಾಯಾರಿನ ಪರಿಸರದಲ್ಲಿ ಬಾಯಾರಿಂದ ಹೊರಗೆ ಹೋದವರಲ್ಲಿ ಅತ್ಯಂತ ಹೆಚ್ಚು ಈ ಗ್ರಾಮದ ಅಭಿವೃದ್ಧಿಗೆ ತೊಡಗಿಸಿಕೊಂಡವರಂದರೆ ಡಾಕ್ಟರ್ ಬಿ ಎಸ್ ರಾಯರು. ನಮಗೆಲ್ಲ ಆದರ್ಶಪ್ರಾಯರು. ಅವರ ಉಪಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತಿಯನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಟ್ರಸ್ಟಿನ ಪದಾಧಿಕಾರಿಗಳು ಕಿರಣ್ಯ ಮಾಲಿಂಗಭಟ್ರು ಮುಖ್ಯವಾಗಿ ಇದರ ಈ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ. ಅವರು ಈ ಕಾರ್ಯಕ್ರಮಕ್ಕೆ
ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ನನ್ನೇ ಸಂಪರ್ಕಿಸಿದವರು, ಅವರಿಗೆ ಮತ್ತು ಹಿರಿಯರಾದ ಪೆದ್ದಡ್ಕ ರಾಮಕೃಷ್ಣ ಭಟ್ರು, ಇವರು ಅವರ ಒಬ್ಬಿಬ್ಬರನ್ನು ಅಂತಲ್ಲ, ಈ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ ಕೂಡ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಆತ್ಮೀಯರಾದ ಹಿರಣ್ಯ ವೆಂಕಟೇಶ್ ಭಟ್ರು ನನ್ನ ಬಗ್ಗೆ ಅಭಿನಂದನಾ ಮಾತುಗಳನ್ನು ಆಡಿದ್ದಾರೆ. ಅದು ಹಿರಣ್ಯರು ನನ್ನ ಬಗ್ಗೆ ಏನು ಮಾತಾಡಿದರು ಅದು ಅವರೇ ಮಾತಾಡಿಸಿದ್ದು ಅಂತ ಹೇಳುವವರು ತುಂಬ ಜನ ಇರ್ಬೋದು. ಏನೇ ಇರಲಿ, ಹಿರಣ್ಯರು ಅಷ್ಟು ಸುಲಭವಾಗಿ ಯಾರು ಹೇಳಿದಾಗ ಮಾತಾಡುವವರಲ್ಲ. ಹಾಗಾಗಿ ಅವರಿಗೆ ಕೂಡ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದ್ದಕ್ಕೆ ನಾನು ವಂದನೆಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಆಗಮಿಸಿದ ಎಲ್ಲ ನನ್ನ ಹಿತೈಷಿಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಅಭಿನಂದನೆಗಾಗಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.